ನನ್ನ ಲವರ್ ನನ್ನ ಲವರ್ ನೋಡು ಹೆಂಗೆ ನೋಡ್ತಾ ಕೆಳಗಡೆ ನೋಡು. ಕೆಳಗಡೆಗೆ ಆ್ಯಕ್ಚುಲಿ ಒಂದು ಯಾವುದೋ ಮೂವಿ ಹೆಸರು ಮರ್ತು ಬಿಟ್ಟಿದ್ದೀನಿ. ಒಂದು ಇಂಗ್ಲೀಷ್ ಮೂವಿ ಬಂತು, ಸೇಮ್ ರೋಬೋ ಇಷ್ಟೇ ಇರೋದು, ಸೇಮ್ ಇದೇಗಿದೆ ಅದೇ ಥರನೇ. ಮೋಸ್ಟ್ಲಿ ಅದನ್ನು ಇದು ಮಾಡಿನೇ ಇದನ್ನ ಮಾಡಿದಾರೇನೋ ಗೊತ್ತಿಲ್ಲ. ಗಿಂಬಲ್ ಅಂತ ಇದ್ರ ಹೆಸರು. ಈ ಗಿಂಬಲ್ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ನಾವು ಶೂಟ್ ಮಾಡೋದು ಸೇಮ್ ಫಿಲಿಮ್ನಲ್ಲಿ ಬಂದಾಗ ಬರುತ್ತೆ, ಶೇಕಿಂಗ್ ಬರೋದಿಲ್ಲ. ಇವಾಗ ಹೀಗೆ ಅಂದರೂ ಕೂಡ ವಾವ್ ಚೆನ್ನಾಗಿದೆಯಲ್ಲ ಅಂಕ. ಎಷ್ಟು ವೆಯ್ಟೆಡ್ ಇದೆ. ಓ SD ಕಾರ್ಡ್ ಇರ್ಬೇಕಾ ಇದರಲ್ಲಿ? ಎಷ್ಟು 258 GB ವರೆಗೂ ಆಗ್ತದೆ. ಇಷ್ಟರಲ್ಲಿ ಎಷ್ಟು ಕಾಣ್ತಿದೆ. ಮಿನಿ ಕ್ಯಾಮ್ರಾ ನೋಡ್ರಿ ಪರ್ಚೇಸ್ ಎಲ್ಲ ಫಿಲ್ಮ್ ಶೂಟಿಂಗ್ ಎಲ್ಲ ಮಾಡೋರು ಇದನ್ನ ಉಪಯೋಗಿಸ್ತಾರೆ. ಹೌದು, ಕ್ಯಾಮ್ರಾಕ್ಕಿಂತಲೂ ಇದೆ ಬೆಟರ್. ಇದು ಆ್ಯಕ್ಚುಲಿ ಎಲ್ಲದರಲ್ಲೂ ಮಾಡ್ಬೋದು. ಯಾವುದು ಇದು 48,000 ಯಾವಾಗ ಹೇಳ್ತೀಯಮ್ಮ? ಯಾವಾಗ ಹೇಳ್ತೀಯ ಹೇಳ. ಸ್ಪೆಸಿಫಿಕೇಶನ್ಸ್ ನಾನು ಹೇಳ್ತೀನಿ ಹೇಳಮ್ಮ. ನಿನ್ನ ಗಂಡನಿಗೆ ಎಂತ ತೆಗೆದ್ಕೊಬೇಕು, ಹೇಗೆ ತೆಗೆದ್ಕೊಬೇಕು. ನ್ಯೂ ವರ್ಷನ್ನ ನೀವು ಹೇಳೋದಿಲ್ಲೇನ್ರಿ ನಿಮ್ಮ ಗಂಡನಿಗೆ? ಹೌದಾ? ಅವ್ರ ಗಂಡ ಫಸ್ಟ್ ತೆಗೆದುಕೊಂಡಿರ್ತಾನೆ. ಹಾಗೆ ಇರಬೇಕು, ಅಪ್ಡೇಟ್ ಆಗೇ ಇರಬೇಕು. ಏನು ನಮ್ಮ ತಾತನ ಕಾಲನ ಇದು, ಅಪ್ಡೇಟ್ ಇಲ್ದಿರ ಇರೋದಕ್ಕೆ. ಏನು ನಿಮ್ಮ ಹೆಸರು? ನಿಮ್ಮ ಹೆಸರು? ಹಾಂ, ಅವ್ರ ಫೈಯರ್ ಅಂದರೆ ನೀವು ವಾಟರ್ ಏನೋ ಅನ್ಕೊಂಬಿಟ್ಟಿರ. ಸಾರಿ ಅಮ್ಮ, ಇದು ಬೇಜಾರು ಪಡಬೇಡ, ಸುಮ್ಮನೆ ಏನು ಜೋಕ್ ಮಾಡ್ತಾ ಇದೀವಿ ಅಷ್ಟೇ. ಅಲ್ಲ ಅವ್ರೇನು ಅಂದಾಗಾಯ್ತು, ಅದಕ್ಕೆ ನಂಗೆ ಬೇಜಾರಾಯ್ತು. ಏನಪ್ಪ ನಾನು ಮಾತಾಡಿದ್ದೇನಾದ್ರು? ಯಾರಿಗೆ? ಅವ್ರಿಗ? ಅವ್ರು ನಮ್ಮ ಚಿಕ್ಕಣ್ಣ. ಏನು ಚಿಕ್ಕಣ್ಣ? ನಿಜ ತಾನೆ? ಹಾಂ, ನೋಡು ನಮ್ಮ ಚಿಕ್ಕಣ್ಣ. ಹಾಂ, ಇಲ್ಲ 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 ಆಗ್ತೀಯ ಡೆಫಿನೆಟ್ ಆಗಿ. ಎಲ್ಲ ಕ್ವಾಲಿಟೀಸು ಇದೆ ನಿನಗೆ. ಅವ್ರೇ ತುಂಬಾ ಯೋಚನೆಯಲ್ಲಿದ್ದಾರೆ ಪಾಪ. ಅವ್ರು ಆ ಕಡೆ ಹಾಂ, ಅವ್ರು ಮೋನಿಕಾ ಅವರೇ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಬೇರೆ ಪ್ರಪಂಚಕ್ಕೆ ಹೋಗಿದ್ದೀರಾ? ಇಲ್ಲ ಅಲ್ಲೇನಾದ್ರು ದೂದ್ ಸಾಗರ್ನೇನಾದ್ರು ಮೆಲ್ಕಾಗ್ತಾ ಇದ್ದೀರಾ? ನೀವು ಬೇರೆ ಇಲ್ಲಿ ಸಾಯ್ತಾ ಇದ್ದೀನಿ ಅಂತ ಇದ್ದೀರಾ? ಮಾತಾಡ್ರಿ, ಏನಾದರೂ ಸ್ವಲ್ಪ ಮೈಂಡ್ ಅದು ರಿಫ್ರೆಶ್ ಆಗುತ್ತೆ. ಹಾಳಾಗೋಗಿದೆಯಾ? ಹಾಳಾಗಿ ಹೋಗ್ತಾ ಇರುತ್ತೆ ರೀ ಲೈಫ್ನಲ್ಲಿ. ಒಟ್ನಲ್ಲಿ ಫುಲ್ ರೆಸ್ಟ್ ತೆಗೆದುಕೊಂಡಿದ್ದೀರಾ ಹಂಗಾದ್ರೆ? ಫುಲ್ ರೆಸ್ಟು ನಿದ್ದೆ ಮಾಡಿದ? ಓಕೆ ಹಾಂ, ಓಕೆ. ಬ್ರಷ್ ಎಲ್ಲ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು 1.5 hour ಆಯ್ತಾ. 5:45 ಸ್ಟಾರ್ಟ್ ಮಾಡಿದ್ವಿ. ಓಕೆ 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 ಓಕೆ. ಆ್ಯಕ್ಚುಲಿ ನೀವು ಪ್ಯಾಕೇಜಾ? ಓನಾ? ಆ್ಯಕ್ಚುಲಿ ಬೆಳಗ್ಗೆ ಏನಾಯ್ತಂದರೆ ಯಾವುದೋ ಒಂದು ಹೋಟ್ಲಿಗೆ ಹೋದ್ವಿ. ಹೋಟ್ಲ್ ಸ್ಟ್ಯಾಂಡರ್ಡ್ ಆಗಿತ್ತು. ಅಲ್ಲಿ ಏನೋ ಮಲಯಾಳೀಸ್ ಅಲ್ಲ, ಅವ್ರು ಮೋಸ್ಟ್ಲಿ ಮಲಯಾಳೀಸ್ ಏನೋ ಗೊತ್ತಿಲ್ಲ, ಮರಾಠೀಸ್ ಇರ್ಬೋದು ಅನಿಸುತ್ತೆ. ಹಾಂ, ಕಿವಿ ಮೇಲೆ ಸರಿಯಾಗಿಟ್ಟರು ಮಲ್ಲಿಗೆ ಹೂವು.
ಇಲ್ಲ ಇಲ್ಲ ಮಲ್ಲಿಗೆ ಹೂ ಅದು. ಹಾಂ, ಫುಲ್ ಸ್ಮೆಲ್ಲು. ಆಮೇಲೆ ಏನು ಹೇಳ್ತಾರೆ, ಸರ್ ನೀವು 8:30ಗೆ ಬರಬೇಕಾಗಿತ್ತು ಸರ್, 8:30ಗೆ ಅಲ್ಲಿರಬೇಕಾಗಿತ್ತು, ಇನ್ನು ಇಲ್ಲಿದ್ದೀರಾ ನೀವು, ಇವತ್ತು ನೋಡೋದಕ್ಕೆ ಆಗೋದಿಲ್ಲ ಸರ್, ಒಬ್ಬೊಬ್ರಿಗೆ 3000 ಆಗುತ್ತೆ, ನಾವು ಬುಕ್ ಮಾಡಿಕೊಡ್ತೀವಿ, ನಾಳೆ ನೋಡ್ಕೊಂಡೋಗಿ, ನಮ್ಮದೇ ರೆಸಾರ್ಟ್ ಇದೆ, ಇಲ್ಲೇ ಸ್ಟೇ ಆಗಿ. ಸರಿಯಾಗಿಟ್ರು. ಆಮೇಲೆ ಇನ್ನು ಏನೋ ಹಿಂಗೆ ಹೇಳ್ತಾ ಇದ್ದಾರೆ, ಏನೋ ಮಾಡೋದು ಅಂದರೆ, ನೋಡು ಹೋಗೋಣ, ಹೆಂಗೆ ಹಣೆ ಬರ ಇದ್ದರೆ ಹಂಗಾಗಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇಲ್ಲ 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 ಅಂದ್ಬಿಟ್ಟಿದ್ದು. ಒಬ್ಬನಿಗೆ ಫೋನ್ ಎತ್ಕೊಂಡ್ಬಿಟ್ಟು ಏನು ನಿಜ ಅವ್ರ ಅಪ್ಪನ ಮನೆ ತಲೆ ಮೇಲೆ ಹೊಡೆದಾಗೆ ಹೇಳ್ದ. ಏನಂತ ಗೊತ್ತಾ, ಹಲೋ, ಒಂದು ಇಬ್ಬರು ನಮ್ಮವ್ರು ಇದ್ದಾರೆ ಕಸ್ಟಮರ್, ಇವರು, ಅವ್ರಿಗೆ ಸ್ವಲ್ಪ ಏನಾದರೂ ಮಾಡಿ ನೀವು ಕಷ್ಟಪಟ್ಟು ಒಂದು 2 ಸೀಟು ಬುಕ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಸುಮ್ಮನೆ ಬಿಟ್ಟ. ಅವನು ಏನು ಮೈಕಾನ್ ಮಾಡಿಬಿಟ್ಟು, ಅವನು ಆ ಕಡೆಯಿಂದ, ಇಲ್ಲ ಸರ್ ನಿಮಗೆ ಮಾಡಿಕೊಡ್ತೀರಿ ಇರ್ತೀನಿ ಇದನ್ನ ನಾನು, ಇಲ್ಲ ಇವತ್ತು ಆಗೋದಿಲ್ಲ, ದಯವಿಟ್ಟು ಆಗೋದಿಲ್ಲ, ನಾಳೆ ಬೆಳಗ್ಗೆ ಬೇಕಾಗಿದ್ದು ನಾನು ಅರೇಂಜ್ ಮಾಡ್ತೀನಿ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತ ಅವನು ಬಿಟ್ಟ. ಏನು ನಿಜಾನೇನೋ, ಏನು ಸತ್ಯ ಹರಿಶ್ಚಂದ್ರ ಇವ್ರ ಮನೆ ಮುಂದೆ ಏನೋ ವಾಕಿಂಗ್ ಏನೋ ಹೋಗ್ತಾ ಇದ್ರೇನೋ. ಹಾಂ, ಅವ್ರ ತಾತ ಸತ್ಯ ಹರಿಶ್ಚಂದ್ರ ಅಲ್ಲ, ಸತ್ಯ ಹರಿಶ್ಚಂದ್ರ ಅವ್ರ ಮನೆ ಮುಂದೆ ವಾಕಿಂಗ್ ಹೋಗೋ ಗಾಳಿ ಬೀಸಿಬಿಟ್ಟಿದೆ ಅಷ್ಟೇ ಅವ್ರಿಗೆ. ಆ ಗಾಳಿ ಬೀಸಿರೋದು ಆ ಥರ ಹೇಳಿಸ್ತು. ಸೊ ಏನು ಮಾಡೋದು ಅಂದ್ಬಿಟ್ಟು, ಸರಿ ನೋಡೇ ಬಿಡೋಣ, ಆಮೇಲೆ ಏನಾದರೂ ಆಗಲಿ ಅಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಆ ಅಂಗಡಿಯವನ್ನ, ಏನಪ್ಪ ಈ ಥರ ಹೋಗ್ಬೇಕಂದಿದ್ದೆ ಸರ್, ಬನ್ನಿ ಸರ್ ಇಲ್ಲಿ ನಿಲ್ಲಿಸಿ ಸರ್, ಗಾಡಿನ ಸೇಫ್ಟಿಯಾಗಿರುತ್ತೆ, ಈ ಥರ ಹೋಗಿ ಸರ್, ಸ್ಟ್ರೈಟ್ ಹೋಗಿ, ಒಂದೇ ಸ್ಟ್ರೈಟು, ಯಾವನು ಅಡ್ಡ ಹಾಕೋದಿಲ್ಲ ನಿಮ್ಮನ್ನು, ದೂದ್ ಸಾಗರ್ ನೋಡಿ, ಸ್ಟ್ರೈಟಾಗಿ ಬಂದುಬಿಟ್ಟು ಇದ್ರ ಹತ್ರ ಬನ್ನಿ, ಪ್ಯಾಸೆಂಜರ್ಸ್ ಟ್ರೈನ್ ಬರುತ್ತೆ 5 ಗಂಟೆಗೆ, ಅದ್ರನ್ನೆಲ್ಲ ಹತ್ಕೊಂಡು ಆರಾಮಾಗಿ ಬಂದು ಇಲ್ಲಿ ಇಳ್ಕೊಂಡು ಹೋಗಿ ಸರ್ ಅಂದ. ಆಮೇಲೆ ಓಕೆ ದೇವ್ರ ದರ್ಶನ ಆಯಿತು. ಅಲ್ಲಿ ಮೋಸ್ಟ್ಲಿ ಹಾಂ ಇಲ್ಲ, ನಾಳೆ ಹೋಗ್ಬಿಟ್ಟು ಟಿಫನ್ ಮಾಡಿಬಿಟ್ಟು ರಾತ್ರಿಗೆ ಏನೋ ಆರ್ಡ್ರ್ ಮಾಡ್ತೀರಾ ಸರ್ ಅಂದ್ಬಿಟ್ಟು ಫುಲ್ ಆರ್ಡ್ರ್ ಕೊಟ್ಬಿಟ್ಟು, ಫೋನ್ಪೇ ಮಾಡಿದಾಗ ಇದು ಮಾಡಿಬಿಟ್ಟು, ಸರ್ ನಾವು ಫೋನ್ ಮಾಡ್ತೀವಿ, ನೀವು ರೆಡಿ ಮಾಡಿಟ್ಟಿರಿ, ಕರೆಕ್ಟ್ ಟೈಮ್ ಬಂದುಬಿಡ್ತೀವಿ ಅಂದ್ಬಿಟ್ಟು ಒಂದು ಆರ್ಡ್ರ್ ಕೊಟ್ಬಿಟ್ಟು ಹೊರಡ್ಬೇಕು. ಯಾರು? ಇಲ್ಲ 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 ಅಲ್ಲಿ ಫೋನ್ಪೇನೇ ಬೆಳಗ್ಗೆ ಮಾಡಿದ್ದು. ಆ್ಯಕ್ಚುಲಿ ಬೆಳಗ್ಗೆ ಮಾಡಿದೆ ನಾನು ಏರ್ಟೆಲ್ನಲ್ಲಿ, ಬೆಳಗ್ಗೆ ಊಟ ಮಾಡಿಬಿಟ್ಟು ಫೋನ್ಪೇನೇ ಮಾಡಿದ್ದು, ಸಿಕ್ತು. ಸೊ ಅವ್ನು ನಂಬಿಸ್ತೇನೆ, ಯಾಕೆಂದರೆ ಆಲ್ರೆಡಿ ಹೂ ಇಟ್ಬಿಟ್ಟು ಬಂದಿದ್ದೀವಲ್ವಾ, ಅವನು ಹೂ ಇಟ್ಟು ನಮಗೆ, ನಾವು ಅವನು ಹೂ ಇಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ. ಅಷ್ಟೇ ಅಷ್ಟೇ ಅಷ್ಟೇ. ಅದಕ್ಕೆ ನೀವೆಲ್ಲ ಎಜುಕೇಟೆಡ್ ಆಗ್ಬಿಟ್ಟಿರೋದು, ಯಾರು ಹೂ ಇಡಬಾರ್ದು ಅಂತ. ಯಾಕೆ ಹಾಗೆ